ನಾನು ಡಾಕ್ಟರ್ ಮೋಹನ್ ಬಿರಾದಾರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ. ಇದೇ ಏಪ್ರಿಲ್ 11, 12, 13, 14, 2025ರಂದು ಆಯುಷ್ ಟಿವಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಗ್ರ್ಯಾಂಡ್ ಕ್ಯಾಸಲ್ ಏರಿಯಾದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಶ್ರೇಷ್ಠವಾದಂಥ ಒಂದು ಆಯುಷ್ ವೈದ್ಯರ ಮಹಾಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಮಹಾಸಮ್ಮೇಳನದಲ್ಲಿ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಆಯುಷ್ ವೈದ್ಯರು ನೋಂದಾಯಿತ ಸದಸ್ಯರಾಗಿ ಈ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ 4 ದಿನ ನಡೆಯುವಂಥ ಈ ಸಮಾವೇಶದಲ್ಲಿ ಆಯುಷ್ ಪದ್ಧತಿಗೆ ಸಂಬಂಧಪಟ್ಟಂತೆ ಹಲವಾರು ತಜ್ಞ ವೈದ್ಯರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ನಮ್ಮ ವೈದ್ಯರಿಗೆ ದಿನನಿತ್ಯ ತಮ್ಮ ವ್ಯವಸಾಯ ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ವಿಷಯಗಳ ಮಂಡನೆ ತಜ್ಞ ವೈದ್ಯರಿಂದಲೇ ಮಾಡಿಸಿ ಅವರೆಲ್ಲರಿಗೂ ವಿಶೇಷವಾದಂಥ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಆಯುಷ್ ವೈದ್ಯರಿಗೆ ಏನು ತಮ್ಮ ವ್ಯವಸಾಯದಲ್ಲಿ ಏನು ಹಲವಾರು ತೊಂದರೆಗಳು ಬರ್ತಾ ಇದ್ದಾವೆ, ಆ ತೊಂದರೆಗಳನ್ನು ನಿವಾರಣೆ ಮಾಡುವಗೋಸ್ಕರ ನಾವು ಸರ್ಕಾರ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ಸಾರ್ವಜನಿಕರ ಒಂದು ವಿಚಾರದಲ್ಲಿ ಆಯುಷ್ ವೈದ್ಯರ ಬಗ್ಗೆ ಅವರ ಏನೊಂದು ಅಭಿಪ್ರಾಯ ಇದೆ, ಆ ಅಭಿಪ್ರಾಯದ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ವೈದ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಸಮಾವೇಶದಲ್ಲಿ ನಾವು ಅದನ್ನು ಪ್ರಚಲಿತಪಡಿಸಲಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70,000 ನೋಂದಾಯಿತ ಆಯುಷ್ ವೈದ್ಯರು ತಮ್ಮ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಇವರು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂಥ ಪದವಿಯನ್ನು ಪಡೆದುಕೊಂಡು ರಾಷ್ಟ್ರೀಯ ಒಂದೇನು ಸಂವಿಧಾನಬದ್ಧವಾದಂಥ NCISM ಅಂತ ಏನಿದೆ ಅದರಿಂದ ಪ್ರಸ್ತಾಪಿತವಾದಂಥ ಪಠ್ಯಕ್ರಮದಲ್ಲಿ 5.5 ವರ್ಷ ಕೋರ್ಸನ್ನು ಮಾಡಿಕೊಂಡು ಎಲ್ಲ ವಿಭಾಗಗಳಲ್ಲಿ ತರಬೇತಿಯನ್ನು ಪಡೆದುಕೊಂಡು ತಮ್ಮ ವೃತ್ತಿಯನ್ನು ಕೈಗೊಂಡಿರ್ತಾರೆ. ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಆಯುಷ್ ವೈದ್ಯರಿಗೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ಕಾನೂನಾತ್ಮಕವಾದಂಥ ತೊಡಕುಗಳೇನಿದ್ದಾವೆ ಅವನು ಹೋಗಲಾಡಿಸುವ ದೃಷ್ಟಿಯಿಂದ ಆಯಾ ರಾಜ್ಯ ಸರ್ಕಾರಗಳು ಆ ಆಯುಷ್ ವೈದ್ಯರಿಗೆ ಕಾನೂನಾತ್ಮಕ ರಕ್ಷಣೆಯನ್ನು ಕೊಟ್ಟಿದ್ದಿದೆ. ಅದೇ ಒಂದು ರಕ್ಷಣೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿಯೂ ನಮ್ಮೆಲ್ಲ ಆಯುಷ್ ವೈದ್ಯರಿಗೂ ಸಿಗಬೇಕು ಅನ್ನುವಂಥ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಈ ಕಾನ್ಫರೆನ್ಸನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಕಾನ್ಫರೆನ್ಸ್ನಲ್ಲಿ ಇದು ಕೇವಲ ಆಯುಷ್ ವೈದ್ಯರಿಗೆ ಅಲ್ಲದೆ ಜನರಿಗೆ ಏನು ಆರೋಗ್ಯದ ಬಗ್ಗೆ ಏನು ಒಂದು ತಿಳುವಳಿಕೆ ಇದೆ, ಆಯುಷ್ಯ ವೈದ್ಯ ಪದ್ಧತಿಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಏನೊಂದು ದಿನಚರಿ ಇರ್ಬೋದು, ಆಹಾರ ಇರ್ಬೋದು, ವಿಹಾರ ಇರ್ಬೋದು, ಇದ್ರ ಬಗ್ಗೆ ಹಲವಾರು ತಜ್ಞರಿಂದ ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ಈ 4 ದಿನದಲ್ಲಿ ಕಾರ್ಯಕ್ರಮಗಳನ್ನು ಆಯುಷ್ ಟಿವಿಯವರ ಸಹಯೋಗದೊಂದಿಗೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದು ಆರೋಗ್ಯ ಮೇಳವಾಗಿ ಇದು ಪರಿವರ್ತನೆ ಆಗೋದರ ಜೊತೆಯಲ್ಲಿ ಹಲವಾರು ಆಧ್ಯಾತ್ಮಿಕವಾದಂಥದ್ದು ಮತ್ತು ಆರೋಗ್ಯ ದೃಷ್ಟಿಯಿಂದ ಆಹಾರ ಪದ್ಧತಿ ಇರಬೇಕು ಅಥವಾ ವಿಹಾರ ಇರ್ಬೋದು, ಇವೆಲ್ಲ ವಿಷಯಗಳನ್ನ ಒಳಗೊಂಡಂತೆ 4 ದಿವಸ ನಾವು ಬೃಹತ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಯುಷ್ ವೈದ್ಯರು ಕರ್ನಾಟಕ ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ನೋಂದಾಯಿತ ಆಯುಷ್ ವೈದ್ಯರು ದಯವಿಟ್ಟು ಇದರಲ್ಲಿ ಭಾಗವಹಿಸಬೇಕು. ಯಾಕಂದರೆ ಇದು ನ ಭೂತೋ ನ ಭವಿಷ್ಯತೆ ಅನ್ನುವಂಥ ದಿಶೆಯಲ್ಲಿ ಇವತ್ತು ಇದು ನಡೀತಾ ಇದೆ. ಇವತ್ತು ನಾವೆಲ್ಲ ಪದಾಧಿಕಾರಿಗಳು ಅರಮನೆ ಮೈದಾನದಲ್ಲಿ ಬಂದು ಇಲ್ಲಿ ನಡೀತಿರ್ತಕ್ಕಂಥ ತಯಾರಿಯನ್ನು ನೋಡಿ ಬಹಳಷ್ಟು ನಾವು ಸಂತೋಷಪಟ್ಟಿದ್ದೇವೆ. ಇಂಥ ಒಂದು ಕಾನ್ಫರೆನ್ಸು ನಾನು ಇವತ್ತು 45 ವರ್ಷದಿಂದ ನಾನು ವೈದ್ಯಕೀಯ ವ್ಯವಸಾಯದಲ್ಲಿ ನಾನು ಕಂಡೇ ಇಲ್ಲ. ಅಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯುಷ್ ಟಿವಿಯವರು ನಮ್ಮ ಸಹಕಾರದೊಂದಿಗೆ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಅವಕಾಶ ಯಾವ ವೈದ್ಯರು ತಪ್ಪಿಸಿಕೊಳ್ಬಾರ್ದು ಅನ್ನುವಂಥದ್ದೇ ನಮ್ಮದು ಕಳಕಳಿ. ಯಾಕಂದರೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಏನಿದೆ ಇದು ಮುಂಚೂಣಿ ಒಂದು ನೋಂದಾಯಿತ ಆಯುಷ್ ವೈದ್ಯರ ಒಂದು ಸಂಸ್ಥೆ ಇದ್ದು ಈ ಸಂಸ್ಥೆ ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಯುಷ್ ವೈದ್ಯರು ಈ ಸಭೆಯಲ್ಲಿ ಈ ಸಮಾರಂಭದಲ್ಲಿ ಭಾಗಿಯಾಗಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಇಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ 11 ಮತ್ತು 12 ಈ 2 ದಿವಸ ಎಲ್ಲ ವೈದ್ಯರಿಗೆ ಸಮ್ಮೇಳನ ಮತ್ತು ವಿಷಯದ ಮೇಲೆ ಚರ್ಚೆ. ಆಮೇಲೆ 12ನೇ ತಾರೀಕು ಬೆಳಗ್ಗೆ ಒಂದು ವಾಕಾಥಾನ್ ಅನ್ನುವಂಥದ್ದೊಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ. ಇದರಲ್ಲಿ ಸುಮಾರು ಎಲ್ಲ ಆಯುಷ್ ವೈದ್ಯರು, ಸಾರ್ವಜನಿಕರು, ಆಮೇಲೆ ಆಯುಷ್ ಕಾಲೇಜಿನ ವಿದ್ಯಾರ್ಥಿಗಳು
ಈ ಒಂದು ವ್ಯಾಖ್ಯಾನದಲ್ಲಿ ಅಂದರೆ ನಡಿಗೆಯಲ್ಲಿ ಒಂದು ಆಯುಷ್ಯ ನಡೆಗೆ ಆರೋಗ್ಯದ ಕಡೆಗೆ ಅನ್ನುವಂಥ ಅಭಿಯಾನದೊಂದಿಗೆ ನಾವೆಲ್ಲರೂ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು. ಆ ಒಂದು ದೃಷ್ಟಿಯಲ್ಲಿ ಅವತ್ತು ವ್ಯಾಖ್ಯಾನ 12ನೇ ತಾರೀಕು ಬೆಳಗ್ಗೆ 7:30 ಗಂಟೆಗೆ ಇಲ್ಲಿ ಇಟ್ಕೊಂಡಿದ್ದೀವಿ. ಇದರ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಮಂತ್ರಿಗಳು ಇದರ ಉದ್ಘಾಟಕರಾಗಿ ಬರಲಿದ್ದಾರೆ. ಅದರ ಜೊತೆಯಲ್ಲಿ ಹಾಫ್ ಮ್ಯಾರಥಾನ್ ರನ್ನರ್ ಆದಂಥ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, ಬೃಹತ್ ಕೈಗಾರಿಕಾ ಸಚಿವಾಲಯ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳುವರಿದ್ದಾರೆ. ದಯವಿಟ್ಟು ಎಲ್ಲರೂ ಏನು ಒಂದು ಆರೋಗ್ಯದ ಬಗ್ಗೆ ಏನು ತಿಳುವಳಿಕೆ ಇದ್ದವರು ಈ ವಾಕಾಥಾನದಲ್ಲಿ ಭಾಗಿಯಾಗಬೇಕಂತ ತಿಳ್ಕೊಂಡು ನಾನು ವಿನಂತಿಯನ್ನು ಮಾಡ್ಕೋತೇನೆ. ಹಾಗೆಯೇ ಒಳ್ಳೆಯ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಮ್ಮೆಲ್ಲ ಆಯುಷ್ಯ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಈ ಯೋಗದ ಕಾರ್ಯಕ್ರಮದಲ್ಲಿ, ಯೋಗ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಅಥವಾ ಒಂದು ಸ್ಪರ್ಧೆಯಲ್ಲಿ ರಾಜ್ಯದಾದ್ಯಂತ ಇರತಕ್ಕಂಥ ಆಯುಷ್ಯ ಕಾಲೇಜಿನ ವಿದ್ಯಾರ್ಥಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗವರಿದ್ದಾರೆ. ಹಾಗೆಯೇ ಒಳ್ಳೆಯ ಆಹಾರ, ಯಾವ ರೀತಿ ಆರೋಗ್ಯಕರವಾದಂಥ ಆಹಾರವನ್ನು ನಾವು ತಯಾರಿ ಮಾಡಬೇಕು ಮನೆಯಲ್ಲಿ, ಈ ಆಹಾರದ ಮುಖಾಂತರ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಹಿತ ಇಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಾಟು ಮಾಡಲಾಗಿದೆ. ಈ ಹಲವಾರು ವಿಷಯಗಳಲ್ಲಿ ಇದ್ದುದರಿಂದ ಈ ಒಂದು ಬೃಹತ್ ಸಮಾವೇಶ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಹಲವಾರು ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗೋರಿದ್ದು, ಈ ಒಂದು ಆಯುಷ್ ಟಿವಿಯವರ ಸಹಯೋಗ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾಗೆ ಸಿಕ್ಕದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದರ ಒಂದು ಸದುಪಯೋಗ ಪಡೆದುಕೊಂಡು ಈ ಒಂದು ಆಯುಷ್ ಟಿವಿಯ ಮಾಧ್ಯಮದ ಮುಖಾಂತರ ನಮ್ಮ ಆಯುಷ್ಯ ವೈದ್ಯರಿಗೆ ಏನು ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು, ಅದು ಸರ್ಕಾರಿ ಕ್ಷೇತ್ರದಲ್ಲಿರ್ಬೋದು, ಖಾಸಗಿ ಕ್ಷೇತ್ರದಲ್ಲಿರ್ಬೋದು, ಅಥವಾ ವೈದ್ಯಕೀಯ ಕಾಲೇಜುಗಳಲ್ಲಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ವೈದ್ಯರಿಗೆ ಸಿಗಬೇಕಾದಂಥ ನ್ಯಾಯವಾದಂಥ ಒಂದು ಅನುಕೂಲ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವೇದಿಕೆ ಮುಖಾಂತರ ನಾವು ಅದನ್ನು ಪಡೆದುಕೊಳ್ಳಲಿಕ್ಕೆ ನಾವು ಇದನ್ನು ಉಪಯೋಗ ಮಾಡ್ಕೊಳ್ಳೋಣ, ನಾವು ಪಡೆದೇ ತೀರ್ತೀವಿ ಅನ್ನುವಂಥ ದೃಢ ನಿಶ್ಚಯದೊಂದಿಗೆ ಇವತ್ತು ಎಲ್ಲರೂ ಈ ಒಂದು ಮಹಾ ಸಮ್ಮೇಳನದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೋತೇನೆ. ನಮಸ್ಕಾರ.